ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈಗ ಪಾಪ ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಬೇಕರಿಯವರು ಪಾಪ ಬಹಳ ತಲೆ ಕೆಡಿಸಿಕೊಂಡಿದ್ದಾರೆ. ಎಲ್ಲಿ ನಮಗೂ ನೋಟಿಸ್ ಬಂದ್ಬಿಡುತ್ತೋ ಅಂತ. ಇಷ್ಟು ದಿನಗಳ ಕಾಲ ಮೂರ್ ಸ್ಕ್ಯಾನರ್ ಗಳನ್ನ ನೋಡ್ತಾ ಇದ್ವಿ. ಬಹುಶಃ ಇನ್ನು ಮುಂದೆ ಕ್ಯಾಶ್ ಓನ್ಲಿ ಅನ್ನುವಂತಹ ಬೋರ್ಡ್ ಕಾಣಿಸಿದ್ರು ಕೂಡ ಅದರಲ್ಲಿ ಅಚ್ಚರಿ ಪಡಬೇಕಿಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಈ ವ್ಯಾಪಾರಸ್ಥರು ಏನ್ ಹೇಳ್ತಾರೆ, ಜೊತೆಗೆ ಈ ಸಹಾಯವಾಣಿಯನ್ನ ತೆರೆದಿದ್ದಾರಲ್ಲ, ಇದರಿಂದ ಏನ್ ಯೂಸ್ ಆಗುತ್ತೆ, ಯಾವ ರೀತಿ ಪಾಪ ಈ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮುತ್ತಪ್ಪ. ಅಶ್ವಿನಿ, ಈಗಾಗಲೇ ಕ್ಯಾಶ್ ಓನ್ಲಿ ಅನ್ನೋ ಒಂದು ಬೋರ್ಡ್ ಅನ್ನ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಭಾಗದಲ್ಲಿ ಹಾಕುವಂತ ಕೆಲಸವನ್ನ ಆರಂಭ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಯುಪಿಐ ಇಂದ ವಹಿವಾಟು ಬರ್ತಿದ್ದಂಗ ಕಾರಣಕ್ಕಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಈ ಯುಪಿಐ ಸವಾಸನೆ ಬೇಡ ಅಂತೇಳಿ ಎಲ್ಲರೂ ಕೂಡ ಬೋರ್ಡ್ ಅನ್ನು ಹಾಕುವಂತಹ ಕೆಲಸ ಕೂಡ ಈಗ ಶುರು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಬ್ಯಾಂಕಿನ ವಹಿವಾಟಿನ ಆಧಾರದ ಮೇಲೆ ನೋಟಿಸ್ ಕೂಡ ಜಾರಿ ಮಾಡಲಾಗ್ತದೆ. ಆರಂಭದಲ್ಲಿ ಯುಪಿಐ ಬಂದಂತ ಸಂದರ್ಭದಲ್ಲಿ ಎಲ್ಲಾ ವ್ಯಾಪಾರಿಗಳು ಕೂಡ ಖುಷಿಯಾಗಿದ್ರು. ಯಾವುದೇ ರೀತಿಯಾದಂತಹ ಚಿಲ್ಲರೆ ಸಮಸ್ಯೆ ಇರಲಿಲ್ಲ. ಆ ಒಂದು ದುಡ್ಡನ್ನ ಹೋಗಿ ಬ್ಯಾಂಕಿಗೆ ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ. ಎಲ್ಲಿ ಹೋದ್ರೂ ಕೂಡ ಡಿಜಿಟಲೀಕರಣ ಇರುವಂತಹ ಕಾರಣಕ್ಕಾಗಿ ಆರಾಮಾಗಿ ವ್ಯವಹಾರಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವಾಗ ಈ ಒಂದು ಯುಪಿಐ ಆಧಾರದ ಮೇಲೆ ನೋಟಿಸ್ ಕೊಡೋಕೆ ಶುರು ಮಾಡಿದ್ರು, ಎಲ್ಲರೂ ಕೂಡ ಅವುಗಳನ್ನ ಕಿತ್ತೆಸೆದು ಈ ಕ್ಯಾಶ್ ಓನ್ಲಿ ಅನ್ನೋ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಂಗಳೂರಲ್ಲಿ 25,000ಕ್ಕೂ ಅಧಿಕ ಜನರಿಗೆ ನೋಟಿಸ್ ಕೊಟ್ಟಿರುವಂತಹದನ್ನೇ ಬಂಡವಾಳ ಮಾಡೋದಕ್ಕೆ ಕೆಲವೊಂದಿಷ್ಟು ಮಧ್ಯವರ್ತಿಗಳು ನಿಮ್ಮ ನೋಟಿಸ್ಗೆ ಸಂಬಂಧಪಟ್ಟಂತೆ ನಾವು ಪರಿಹಾರ ಕೊಡಿಸ್ತೀವಿ, ನಿಮಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟೋದಕ್ಕೆ ಬಿಡೋದಿಲ್ಲ, ನಮಗೆ ಒಂದು ಲಂಚ ಕೊಡಿ ಅಂತ ಹೇಳಿ ಈ ಅಧಿಕಾರಿಗಳ ಹೆಸರಲ್ಲಿ ಹೋಗ್ತಿದ್ದಾರೆ. ಹೀಗಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೆಲವೊಂದಿಷ್ಟು ಹೆಲ್ಪ್ ಲೈನ್ ಗಳನ್ನು ಕೂಡ ಈಗ ಜಾರಿ ಮಾಡಿರುವಂತದ್ದು. ಸಹಾಯವಾಣಿಯ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಮಧ್ಯವರ್ತಿಗಳು ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಕೇಳಿದ್ರೆ ಕೂಡಲೇ ಆ ನಂಬರ್ಗೆ ಕರೆ ಮಾಡಿ ದೂರನ್ನು ಕೂಡ ಕೊಡಬಹುದು. ಯಾವುದೇ ರೀತಿಯಂತಹ ಅಧಿಕಾರಿಗಳಿಗೆ ಲಂಚ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಈ ಒಂದು ಹೆಲ್ಪ್ ಲೈನ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಮಧ್ಯವರ್ತಿಗಳು ಬಂದು ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಲಂಚ ಪಡೆಯುವಂತಹ ಒಂದು ಕೆಲಸಕ್ಕೆ ತಡೆಗಟ್ಟುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈಗ ಪಾಪ ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಬೇಕರಿಯವರು ಪಾಪ ಬಹಳ ತಲೆ ಕೆಡಿಸಿಕೊಂಡಿದ್ದಾರೆ. ಎಲ್ಲಿ ನಮಗೂ ನೋಟಿಸ್ ಬಂದ್ಬಿಡುತ್ತೋ ಅಂತ. ಇಷ್ಟು ದಿನಗಳ ಕಾಲ ಮೂರ್ ಸ್ಕ್ಯಾನರ್ ಗಳನ್ನ ನೋಡ್ತಾ ಇದ್ವಿ. ಬಹುಶಃ ಇನ್ನು ಮುಂದೆ ಕ್ಯಾಶ್ ಓನ್ಲಿ ಅನ್ನುವಂತಹ ಬೋರ್ಡ್ ಕಾಣಿಸಿದ್ರು ಕೂಡ ಅದರಲ್ಲಿ ಅಚ್ಚರಿ ಪಡಬೇಕಿಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಈ ವ್ಯಾಪಾರಸ್ಥರು ಏನ್ ಹೇಳ್ತಾರೆ, ಜೊತೆಗೆ ಈ ಸಹಾಯವಾಣಿಯನ್ನ ತೆರೆದಿದ್ದಾರಲ್ಲ, ಇದರಿಂದ ಏನ್ ಯೂಸ್ ಆಗುತ್ತೆ, ಯಾವ ರೀತಿ ಪಾಪ ಈ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮುತ್ತಪ್ಪ. ಅಶ್ವಿನಿ, ಈಗಾಗಲೇ ಕ್ಯಾಶ್ ಓನ್ಲಿ ಅನ್ನೋ ಒಂದು ಬೋರ್ಡ್ ಅನ್ನ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಭಾಗದಲ್ಲಿ ಹಾಕುವಂತ ಕೆಲಸವನ್ನ ಆರಂಭ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಯುಪಿಐ ಇಂದ ವಹಿವಾಟು ಬರ್ತಿದ್ದಂಗ ಕಾರಣಕ್ಕಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಈ ಯುಪಿಐ ಸವಾಸನೆ ಬೇಡ ಅಂತೇಳಿ ಎಲ್ಲರೂ ಕೂಡ ಬೋರ್ಡ್ ಅನ್ನು ಹಾಕುವಂತಹ ಕೆಲಸ ಕೂಡ ಈಗ ಶುರು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಬ್ಯಾಂಕಿನ ವಹಿವಾಟಿನ ಆಧಾರದ ಮೇಲೆ ನೋಟಿಸ್ ಕೂಡ ಜಾರಿ ಮಾಡಲಾಗ್ತದೆ. ಆರಂಭದಲ್ಲಿ ಯುಪಿಐ ಬಂದಂತ ಸಂದರ್ಭದಲ್ಲಿ ಎಲ್ಲಾ ವ್ಯಾಪಾರಿಗಳು ಕೂಡ ಖುಷಿಯಾಗಿದ್ರು. ಯಾವುದೇ ರೀತಿಯಾದಂತಹ ಚಿಲ್ಲರೆ ಸಮಸ್ಯೆ ಇರಲಿಲ್ಲ. ಆ ಒಂದು ದುಡ್ಡನ್ನ ಹೋಗಿ ಬ್ಯಾಂಕಿಗೆ ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ. ಎಲ್ಲಿ ಹೋದ್ರೂ ಕೂಡ ಡಿಜಿಟಲೀಕರಣ ಇರುವಂತಹ ಕಾರಣಕ್ಕಾಗಿ ಆರಾಮಾಗಿ ವ್ಯವಹಾರಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವಾಗ ಈ ಒಂದು ಯುಪಿಐ ಆಧಾರದ ಮೇಲೆ ನೋಟಿಸ್ ಕೊಡೋಕೆ ಶುರು ಮಾಡಿದ್ರು, ಎಲ್ಲರೂ ಕೂಡ ಅವುಗಳನ್ನ ಕಿತ್ತೆಸೆದು ಈ ಕ್ಯಾಶ್ ಓನ್ಲಿ ಅನ್ನೋ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಂಗಳೂರಲ್ಲಿ 25,000ಕ್ಕೂ ಅಧಿಕ ಜನರಿಗೆ ನೋಟಿಸ್ ಕೊಟ್ಟಿರುವಂತಹದನ್ನೇ ಬಂಡವಾಳ ಮಾಡೋದಕ್ಕೆ ಕೆಲವೊಂದಿಷ್ಟು ಮಧ್ಯವರ್ತಿಗಳು ನಿಮ್ಮ ನೋಟಿಸ್ಗೆ ಸಂಬಂಧಪಟ್ಟಂತೆ ನಾವು ಪರಿಹಾರ ಕೊಡಿಸ್ತೀವಿ, ನಿಮಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟೋದಕ್ಕೆ ಬಿಡೋದಿಲ್ಲ, ನಮಗೆ ಒಂದು ಲಂಚ ಕೊಡಿ ಅಂತ ಹೇಳಿ ಈ ಅಧಿಕಾರಿಗಳ ಹೆಸರಲ್ಲಿ ಹೋಗ್ತಿದ್ದಾರೆ. ಹೀಗಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೆಲವೊಂದಿಷ್ಟು ಹೆಲ್ಪ್ ಲೈನ್ ಗಳನ್ನು ಕೂಡ ಈಗ ಜಾರಿ ಮಾಡಿರುವಂತದ್ದು. ಸಹಾಯವಾಣಿಯ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಮಧ್ಯವರ್ತಿಗಳು ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಕೇಳಿದ್ರೆ ಕೂಡಲೇ ಆ ನಂಬರ್ಗೆ ಕರೆ ಮಾಡಿ ದೂರನ್ನು ಕೂಡ ಕೊಡಬಹುದು. ಯಾವುದೇ ರೀತಿಯಂತಹ ಅಧಿಕಾರಿಗಳಿಗೆ ಲಂಚ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಈ ಒಂದು ಹೆಲ್ಪ್ ಲೈನ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಮಧ್ಯವರ್ತಿಗಳು ಬಂದು ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಲಂಚ ಪಡೆಯುವಂತಹ ಒಂದು ಕೆಲಸಕ್ಕೆ ತಡೆಗಟ್ಟುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈಗ ಪಾಪ ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಬೇಕರಿಯವರು ಪಾಪ ಬಹಳ ತಲೆ ಕೆಡಿಸಿಕೊಂಡಿದ್ದಾರೆ. ಎಲ್ಲಿ ನಮಗೂ ನೋಟಿಸ್ ಬಂದ್ಬಿಡುತ್ತೋ ಅಂತ. ಇಷ್ಟು ದಿನಗಳ ಕಾಲ ಮೂರ್ ಸ್ಕ್ಯಾನರ್ ಗಳನ್ನ ನೋಡ್ತಾ ಇದ್ವಿ. ಬಹುಶಃ ಇನ್ನು ಮುಂದೆ ಕ್ಯಾಶ್ ಓನ್ಲಿ ಅನ್ನುವಂತಹ ಬೋರ್ಡ್ ಕಾಣಿಸಿದ್ರು ಕೂಡ
ಅದರಲ್ಲಿ ಅಚ್ಚರಿ ಪಡಬೇಕಿಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಈ ವ್ಯಾಪಾರಸ್ಥರು ಏನ್ ಹೇಳ್ತಾರೆ, ಜೊತೆಗೆ ಈ ಸಹಾಯವಾಣಿಯನ್ನ ತೆರೆದಿದ್ದಾರಲ್ಲ, ಇದರಿಂದ ಏನ್ ಯೂಸ್ ಆಗುತ್ತೆ, ಯಾವ ರೀತಿ ಪಾಪ ಈ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಬಹುದು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮುತ್ತಪ್ಪ. ಅಶ್ವಿನಿ, ಈಗಾಗಲೇ ಕ್ಯಾಶ್ ಓನ್ಲಿ ಅನ್ನೋ ಒಂದು ಬೋರ್ಡ್ ಅನ್ನ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಭಾಗದಲ್ಲಿ ಹಾಕುವಂತ ಕೆಲಸವನ್ನ ಆರಂಭ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಯುಪಿಐ ಇಂದ ವಹಿವಾಟು ಬರ್ತಿದ್ದಂಗ ಕಾರಣಕ್ಕಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಈ ಯುಪಿಐ ಸವಾಸನೆ ಬೇಡ ಅಂತೇಳಿ ಎಲ್ಲರೂ ಕೂಡ ಬೋರ್ಡ್ ಅನ್ನು ಹಾಕುವಂತ ಕೆಲಸ ಕೂಡ ಈಗ ಶುರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಬ್ಯಾಂಕಿನ ವಹಿವಾಟಿನ ಆಧಾರದ ಮೇಲೆ ನೋಟಿಸ್ ಕೂಡ ಜಾರಿ ಮಾಡಲಾಗ್ತದೆ. ಆರಂಭದಲ್ಲಿ ಯುಪಿಐ ಬಂದಂತ ಸಂದರ್ಭದಲ್ಲಿ ಎಲ್ಲಾ ವ್ಯಾಪಾರಿಗಳು ಕೂಡ ಖುಷಿಯಾಗಿದ್ರು. ಯಾವುದೇ ರೀತಿಯಾದಂತಹ ಚಿಲ್ಲರೆ ಸಮಸ್ಯೆ ಇರಲಿಲ್ಲ, ಆ ಒಂದು ದುಡ್ಡನ್ನ ಹೋಗಿ ಬ್ಯಾಂಕಿಗೆ ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ. ಎಲ್ಲಿ ಹೋದ್ರೂ ಕೂಡ ಡಿಜಿಟಲೀಕರಣ ಇರುವಂತ ಕಾರಣಕ್ಕಾಗಿ ಆರಾಮಾಗಿ ವ್ಯವಹಾರಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವಾಗ ಈ ಒಂದು ಯುಪಿಐ ಆಧಾರದ ಮೇಲೆ ನೋಟಿಸ್ ಕೊಡೋಕೆ ಶುರು ಮಾಡಿದ್ರು, ಎಲ್ಲರೂ ಕೂಡ ಅವುಗಳನ್ನ ಕಿತ್ತೆಸೆದು ಈ ಕ್ಯಾಶ್ ಓನ್ಲಿ ಅನ್ನೋ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಂಗಳೂರಲ್ಲಿ 25,000ಕ್ಕೂ ಅಧಿಕ ಜನರಿಗೆ ನೋಟಿಸ್ ಕೊಟ್ಟಿರುವಂತಹದನ್ನೇ ಬಂಡವಾಳ ಮಾಡೋದಕ್ಕೆ ಕೆಲವೊಂದಿಷ್ಟು ಮಧ್ಯವರ್ತಿಗಳು ನಿಮ್ಮ ನೋಟಿಸ್ಗೆ ಸಂಬಂಧಪಟ್ಟಂತೆ ನಾವು ಪರಿಹಾರ ಕೊಡಿಸ್ತೀವಿ, ನಿಮಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟೋದಕ್ಕೆ ಬಿಡೋದಿಲ್ಲ, ನಮಗೆ ಒಂದು ಲಂಚ ಕೊಡಿ ಅಂತ ಹೇಳಿ ಈ ಅಧಿಕಾರಿಗಳ ಹೆಸರಲ್ಲಿ ಹೋಗ್ತಿದ್ದಾರೆ. ಹೀಗಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೆಲವೊಂದಿಷ್ಟು ಹೆಲ್ಪ್ ಲೈನ್ ಗಳನ್ನು ಕೂಡ ಈಗ ಜಾರಿ ಮಾಡಿರುವಂತದ್ದು. ಸಹಾಯವಾಣಿಯ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಮಧ್ಯವರ್ತಿಗಳು ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಕೇಳಿದ್ರೆ ಕೂಡಲೇ ಆ ನಂಬರ್ಗೆ ಕರೆ ಮಾಡಿ ದೂರನ್ನು ಕೂಡ ಕೊಡಬಹುದು. ಯಾವುದೇ ರೀತಿಯಂತಹ ಅಧಿಕಾರಿಗಳೇ ಲಂಚ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಈ ಒಂದು ಹೆಲ್ಪ್ ಲೈನ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಮಧ್ಯವರ್ತಿಗಳು ಬಂದು ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಲಂಚ ಪಡೆಯುವಂತಹ ಒಂದು ಕೆಲಸಕ್ಕೆ ತಡೆಗಟ್ಟುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈಗ ಪಾಪ ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಬೇಕರಿಯವರು ಪಾಪ ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ. ಎಲ್ಲಿ ನಮಗೂ ನೋಟಿಸ್ ಬಂದ್ಬಿಡುತ್ತೋ ಅಂತ. ಇಷ್ಟು ದಿನಗಳ ಕಾಲ ಮೂರ್ ಸ್ಕ್ಯಾನರ್ ಗಳನ್ನ ನೋಡ್ತಾ ಇದ್ವಿ. ಬಹುಶಃ ಇನ್ನು ಮುಂದೆ ಕ್ಯಾಶ್ ಓನ್ಲಿ ಅನ್ನುವಂತಹ ಬೋರ್ಡ್ ಕಾಣಿಸಿದ್ರು ಕೂಡ ಅದರಲ್ಲಿ ಅಚ್ಚರಿ ಪಡಬೇಕಿಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಈ ವ್ಯಾಪಾರಸ್ಥರು ಏನ್ ಹೇಳ್ತಾರೆ, ಜೊತೆಗೆ ಈ ಸಹಾಯವಾಣಿಯನ್ನ ತೆರೆದಿದ್ದಾರಲ್ಲ, ಇದರಿಂದ ಏನ್ ಯೂಸ್ ಆಗುತ್ತೆ, ಯಾವ ರೀತಿ ಪಾಪ ಈ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಬಹುದು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮುತ್ತಪ್ಪ. ಅಶ್ವಿನಿ, ಈಗಾಗಲೇ ಕ್ಯಾಶ್ ಓನ್ಲಿ ಅನ್ನೋ ಒಂದು ಬೋರ್ಡ್ ಅನ್ನ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಭಾಗದಲ್ಲಿ ಹಾಕುವಂತ ಕೆಲಸವನ್ನ ಆರಂಭ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಯುಪಿಐ ಇಂದ ವಹಿವಾಟು ಬರ್ತಿದ್ದಂಗ ಕಾರಣಕ್ಕಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಈ ಯುಪಿಐ ಸವಾಸನೆ ಬೇಡ ಅಂತೇಳಿ ಎಲ್ಲರೂ ಕೂಡ ಬೋರ್ಡ್ ಅನ್ನು ಹಾಕುವಂತಹ ಕೆಲಸ ಕೂಡ ಈಗ ಶುರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಬ್ಯಾಂಕಿನ ವಹಿವಾಟಿನ ಆಧಾರದ ಮೇಲೆ ನೋಟಿಸ್ ಕೂಡ ಜಾರಿ ಮಾಡಲಾಗ್ತದೆ. ಆರಂಭದಲ್ಲಿ ಯುಪಿಐ ಬಂದಂತ ಸಂದರ್ಭದಲ್ಲಿ ಎಲ್ಲಾ ವ್ಯಾಪಾರಿಗಳು ಕೂಡ ಖುಷಿಯಾಗಿದ್ರು. ಯಾವುದೇ ರೀತಿಯಾದಂತಹ ಚಿಲ್ಲರೆ ಸಮಸ್ಯೆ ಇರಲಿಲ್ಲ, ಆ ಒಂದು ದುಡ್ಡನ್ನ ಹೋಗಿ ಬ್ಯಾಂಕಿಗೆ ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ. ಎಲ್ಲಿ ಹೋದ್ರೂ ಕೂಡ ಡಿಜಿಟಲೀಕರಣ ಇರುವಂತ ಕಾರಣಕ್ಕಾಗಿ ಆರಾಮಾಗಿ ವ್ಯವಹಾರಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವಾಗ ಈ ಒಂದು ಯುಪಿಐ ಆಧಾರದ ಮೇಲೆ ನೋಟಿಸ್ ಕೊಡೋಕೆ ಶುರು ಮಾಡಿದ್ರು, ಎಲ್ಲರೂ ಕೂಡ ಅವುಗಳನ್ನ ಕಿತ್ತೆಸೆದು ಈ ಕ್ಯಾಶ್ ಓನ್ಲಿ ಅನ್ನೋ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಂಗಳೂರಲ್ಲಿ 25,000ಕ್ಕೂ ಅಧಿಕ ಜನರಿಗೆ ನೋಟಿಸ್ ಕೊಟ್ಟಿರುವಂತಹದನ್ನೇ ಬಂಡವಾಳ ಮಾಡೋದಕ್ಕೆ ಕೆಲವೊಂದಿಷ್ಟು ಮಧ್ಯವರ್ತಿಗಳು ನಿಮ್ಮ ನೋಟಿಸ್ಗೆ ಸಂಬಂಧಪಟ್ಟಂತೆ ನಾವು ಪರಿಹಾರ ಕೊಡಿಸ್ತೀವಿ, ನಿಮಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟೋದಕ್ಕೆ ಬಿಡೋದಿಲ್ಲ, ನಮಗೆ ಒಂದು ಲಂಚ ಕೊಡಿ ಅಂತ ಹೇಳಿ ಈ ಅಧಿಕಾರಿಗಳ ಹೆಸರಲ್ಲಿ ಹೋಗ್ತಿದ್ದಾರೆ. ಹೀಗಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೆಲವೊಂದಿಷ್ಟು ಹೆಲ್ಪ್ ಲೈನ್ ಗಳನ್ನು ಕೂಡ ಈಗ ಜಾರಿ ಮಾಡಿರುವಂತದ್ದು. ಸಹಾಯವಾಣಿಯ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಮಧ್ಯವರ್ತಿಗಳು ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಕೇಳಿದ್ರೆ ಕೂಡಲೇ ಆ ನಂಬರ್ಗೆ ಕರೆ ಮಾಡಿ ದೂರನ್ನು ಕೂಡ ಕೊಡಬಹುದು. ಯಾವುದೇ ರೀತಿಯಂತಹ ಅಧಿಕಾರಿಗಳೇ ಲಂಚ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಈ ಒಂದು ಹೆಲ್ಪ್ ಲೈನ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಮಧ್ಯವರ್ತಿಗಳು ಬಂದು ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಲಂಚ ಪಡೆಯುವಂತಹ ಒಂದು ಕೆಲಸಕ್ಕೆ ತಡೆಗಟ್ಟುವಂತಹ ಸಾಧ್ಯತೆ ಹೆಚ್ಚಾಗಿದೆ.